ನಾಳೆ ನಾನು ಹೇಳಿದ ಅಷ್ಟು ಪೇಪರ್ಸು ರೆಡಿ ಇರಬೇಕು. ಸರಿ, ನಾನು ಮತ್ತೆ ಮಾತಾಡ್ತೀನಿ. ಅಕ್ಕ ನಿಂತ್ಕೋ, ನಾನ್ ಸ್ವಲ್ಪ ಮಾತಾಡ್ಬೇಕು. ಮಾತಾಡೋದು ಏನು ಉಳಿಸ್ಕೊಂಡಿದ್ಯಾ ಅಂತ? ಹೀಗ್ ಮಾತಾಡಿ ಮಾತಾಡಿನೇ ನಿನ್ನ ಒಳ್ಳೆಯವಳು ಅನ್ಕೊಂಡಿರೋರು ಎಲ್ರ ಮುಂದೆನೋ ಕೆಟ್ಟೋಳಾಗ್ತಿರೋದು. ಆಗೋ ಹಾಗೆ ನೀನೇ ತಾನೇ ಮಾಡ್ತಿರೋದು. ಯಾಕಕ್ಕ ಹೀಗಾಡ್ತಿದ್ಯಾ? ನಾನ್ ಏನು ಅಂತ ನಿನಗ್ ಗೊತ್ತಿಲ್ವಾ? ನಿನಗ್ ಕೆಟ್ಟದಾಗ್ಲಿ ಅಂತ ನಾನು ಯಾವತ್ತಾದ್ರೂ ಬಯಸ್ತೀನ ಹೇಳು? ಮಹಾತಾಯಿ, ಸಾಕು. ಮಾತು ಎಲ್ಲಿಂದ ಎಲ್ಗೋ ಹೋಗೋದ್ ಬೇಡ. ಬಂದ್ ವಿಷಯ ಏನು ಅಂತ ಹೇಳ್ಬಿಟ್ಟು ಹೋಗ್ತಾ ಇರು. ಈ ನಡುವೆ ನೀನ್ ಮಾತಾಡಿದ್ರೇನೆ ಅರ್ಥ ಆಗಲ್ಲ. ಇನ್ ಹೀಗ್ ಮೌನವಾಗಿದ್ರೆ. ಅಕ್ಕ, ವಸುಂಧ್ರಾ ಮಾಡಿ ಅತ್ತೆ ಬಗ್ಗೆ ಕಂಪ್ಲೇಂಟ್ ಮಾಡಕ್ ಬಂದಿದ್ಯಾ ಅಥವಾ ಇದನ್ನೆಲ್ಲ ಮಾಡಿಸ್ತಿರೋದು ಅತ್ತೆನೆ ಅಂತ ಅವ್ರ ಮೇಲೆ ಚಾಡಿ ಹೇಳಕ್ ಬಂದಿದ್ಯಾ? ನೀನ್ ಹಾಗ್ ಮಾತಾಡಕ್ ಬಂದಿದ್ರೆ ನಾನ್ ಅದನ್ ಕೇಳಲ್ಲ. ನೀನು ಆಚೆ ಹೋಗ್ಬೋದು. ಅಲ್ವೇ, ಮೇಡಮ್ ನಿನ್ನ ಹತ್ರ ಮಾತಾಡು ಅಂತ ಹೇಳಿದ್ರು. ಏನ್ ಹೇಳಿದ್ರು? ನೀನ್ ಬಿಸ್ನೆಸ್ ಅಲ್ಲಿ ಏನೇ ಮಾಡಿದ್ರು ಒಪಿನಿಯನ್ ಕೇಳ್ತ್ಯಾ, ರೂಲ್ಸ್ ಬಗ್ಗೆ ತಿಳ್ಕೊಂಡ್ ಮುಂದುವರಿತ್ಯಾ ಅಂತ ಅನ್ಕೊಂಡಿದ್ರಂತೆ. ಆದ್ರೆ ನೀನು ಯಾರಿಗೂ ಹೇಳ್ದೆ ನಿರ್ಧಾರ ತಗೊಂಡಿರೋದು ಇಡೀ ವಸುಂಧರಾ ಗ್ರೂಪ್ ತಲೆ ತಗ್ಸೋ ಅಂತ ಸ್ಥಿತಿಗೆ ಬಂದಿದೆ ಅಂತ ಹೇಳಿದ್ರು. ಆಮೇಲೆ ನೀನ್ ಧರ್ಮೇಂದ್ರ ಅವ್ರಿಗೆ ಹೇಳಿ ಈ ಕೇಸ್ನ ವಾಪಸ್ ತಗೊಳ್ತೀಯ ಅನ್ನೋ ನಂಬಿಕೆ ಕೂಡ ಭವಾನಿಗಿಲ್ಲ. ಸಿಂಧು ನಾನು ಹೇಳ್ದ ಕೇಳಿಲ್ಲ ಅಂದ್ರೆ ನಮ್ಮ ಹತ್ರನೂ ಲಾಯರ್ಸ್ ಇದ್ದಾರೆ, ನಮ್ ಪವರ್ ಏನು ಅಂತ ಧರ್ಮೇಂದ್ರ ದಿವಾನ್ಗೆ ಕೋರ್ಟಲ್ಲಿ ತೋರ್ಸೋಣ ಅಂತ ಹೇಳಿದ್ಲು. ಅಥರ್ವನ್ ಹತ್ರ ಮಾತಾಡೋಣ ಅನ್ಕೊಂಡ್ರೆ ಅವನು ತುಂಬಾ ಕೋಪ ಮಾಡ್ಕೊಳ್ತಾ ಇದ್ದಾನೆ. ಇದರಿಂದ ಮತ್ತೆ ಭವಾನಿ ಅಥರ್ವಂಗೆ ಜಗಳ ಆಗುತ್ತೆ. ಮಾತಾಡದೆ ಇದ್ರೆ ಇಷ್ಟು ವರ್ಷದ ನನ್ನ ಶ್ರಮ ಕೋರ್ಟ್ ಮೆಟ್ಲು ಹತ್ತಿ ಮರ್ಯಾದೆ ಕಳ್ಕೊಳ್ಳುತ್ತೆ. ಅಲ್ಲ ಕಣೆ, ಮೇಡಮ್ ನಿನಗೆ ಎಷ್ಟು ದೊಡ್ಡ ಜವಾಬ್ದಾರಿ ಕೊಟ್ರು. ನೀನ್ ಯಾಕೆ ನಾವ್ ಹೇಳಿದ್ ಯಾವ್ದನ್ನು ಕೇಳ್ದೆ ಹೀಗ್ ಮಾಡ್ದೆ? ನೀನ್ ಮಾಡಿದ್ ತಪ್ಪಲ್ವಾ? ಇಷ್ಟನಾ ಅತ್ತೆ ಹೇಳಿದ್ದು? ಯಾಕೆ? ನೀನು ನಿನ್ನ ಅಕ್ಕನ ಬಿಸ್ನೆಸ್ನ ಓವರ್ಟೇಕ್ ಮಾಡು, ಅವಳ ಬಿಸ್ನೆಸ್ನೆಲ್ಲ ನೀನೇ ಹ್ಯಾಂಡಲ್ ಮಾಡು. ಅಥರ್ವ ಮತ್ತೆ ಭವಾನಿ ಮಧ್ಯ ಜಗಳ ಆಗೋಂಗ್ ಮಾಡು ಅಂತೆಲ್ಲ ಏನು ಹೇಳಿಲ್ವಾ? ಏನ್ ಹೇಳ್ತಿದ್ಯಾ ನೀನು? ನಿನ್ ಮನ್ಸಲ್ಲಿ ಇರೋದನ್ನೇ ಹೇಳ್ತಾ ಇದ್ದೀನಿ. ನಾನು ನಿನ್ನ ಮತ್ತೆ ಅಥರ್ವನ್ ಮಧ್ಯೆ ಜಾಸ್ತಿ ಒಳ್ಳೊಳ್ ತರ ನಾಟಕ ಮಾಡ್ಬೇಡ. ಅತ್ತೆ ಏನು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಅವ್ರು ಏನೇ ಹೇಳಿದ್ರು ನನಗ್ ನೇರವಾಗೇ ಹೇಳ್ತಾರೆ. ನಿನ್ನನ್ ಮಧ್ಯೆ ಇಟ್ಕೊಂಡು ಮಾತಾಡೋ ಅವಶ್ಯಕತೆ ಅವ್ರಿಗಾಗ್ಲಿ ನನ್ಗಾಗ್ಲಿ ಇಲ್ಲ. ಅಂದ್ರೆ ನಾನ್ ಹೇಳ್ತಿರೋದು ಸುಳ್ಳು. ನನ್ನ ಅತ್ತೆ ಮಧ್ಯೆ ಜಗಳ ತಂದಿಡೋಕೆ ನೀನ್ ಮಾಡ್ತಾ ಇರೋ ಪ್ಲಾನ್ ಇದು. ಅತ್ತೆ ನನ್ ಕೈಲಿ ಕಂಪ್ನಿ ಜವಾಬ್ದಾರಿ ವಹಿಸಿರೋದನ್ನ ನಿನ್ ಕೈಲಿ ತಡ್ಕೊಳಕ್ಕಾಗ್ದೆ ಹೀಗೆಲ್ಲ ಮಾಡ್ತಿದ್ಯಾ? ಎಷ್ಟೇ ಹೊಟ್ಟೆ ಉರಿ ನಿನ್ಗೆ? ಇಲ್ಲ ಅಕ್ಕ, ಮೇಡಮ್ ಸಾಕ್ ನಿಲ್ಸು. ಈಗಷ್ಟೇ ಅತ್ತೆ ಬಿಸ್ನೆಸ್ ಅಂದ್ಮೇಲೆ ಈ ತರ ಚಾಲೆಂಜಸ್ ಎಲ್ಲ ಕಾಮನ್. ಹೆದರ್ದೆ ಮುಂದೆ ಹೋಗು, ನಾನ್ ನಿನ್ ಜೊತೆ ಇರ್ತೀನಿ ಅಂತ ಹೇಳಿದ್ರು. ಅಷ್ಟ್ರಲ್ಲೇ ನನ್ನ ಅತ್ತೆ ಮಧ್ಯೆ ಹುಳಿ ಹಿಂಡಕ್ ಬಂದಿದ್ಯಾ ನೀನು? ನನಗ್ ನಂಬಿಕೆ ಇದೆ ಸಿಂಧು. ಭವಾನಿಗೆ ಅರ್ಥ ಆಗೋ ಹಾಗೆ ಪ್ರೀತಿಯಿಂದ ಹೇಳು, ಅವಳು ಕೇಳ್ತಾಳೆ. ನನ್ಗೆ ನೀವಿಬ್ರು ಅಕ್ಕ ತಂಗಿರೋ ಜಗಳ ಮಾಡ್ಕೊಳ್ಳೋದನ್ನ ನೋಡೋದಕ್ಕೆ ತುಂಬಾ ಕಷ್ಟ ಆಗತ್ತೆ. ನೀವು ಮೊದ್ಲು ಮನೆಗೆ ಹೇಗ್ ನಗ್ನಗ್ತಾ ಬಂದ್ರೋ ಹಾಗೆ ಇರ್ಬೇಕು ಅಂತ ನಾನು ಬಯಸ್ತೀನಿ. ಅಂದ್ರೆ ವಸುಂಧರಾ ಮೇಡಮ್ ನಾವಿಬ್ರು ಮತ್ತೆ ಮತ್ತೆ ಅತ್ತೆ ವಿರುದ್ಧ ನನ್ನ ಹತ್ರ ಹೇಳ್ಕೊಂಡ್ ಬಂದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ. ಅತ್ತೆ ನನ್ನ ಕೆರಿಯರ್ ಬೆಳೆಸೋದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದನ್ನ ಸಹಿಸ್ಕೊಳ್ಳೋದಕ್ಕಾಗದೆ ಇದ್ರೆ ಸುಮ್ಮನೆ ಇದ್ಬಿಡು. ಇಲ್ಲ ಅಂದ್ರೆ ನೀನು ನನ್ನ ತಂಗಿ ಅನ್ನೋದನ್ನೇ
ಮರ್ತು ಮಾತಾಡ್ಬೇಕಾಗತ್ತೆ.